ಶಾಲಾ ಮಕ್ಕಳ ಕಥೆಯಲ್ಲ ವ್ಯಥೆ. ನೀರು ಇಲ್ಲ, ಮೂಲ ಸೌಕರ್ಯಗಳಂತೂ ಇಲ್ವೇ ಇಲ್ಲ ಈ ಶಾಲೆಯಲ್ಲಿ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ವಡ್ರಾಳ ಗ್ರಾಮದ ಶಾಲೆಯಲ್ಲಿ ಇಂಥ ವ್ಯಥೆಯಾಗ್ತಾ ಇರುವಂತದ್ದು. ಕುಡಿಯೋ ನೀರಿಗೆ ವಿದ್ಯಾರ್ಥಿಗಳು ದೂರದ ಸ್ಥಳಕ್ಕೆ ಹೋಗಬೇಕಾಗಿರುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇನ್ನು ಬಿಸಿ ಊಟ ತಯಾರಿಸೋಕ್ಕೂ ಕೂಡ ಸಿಬ್ಬಂದಿಗಳೇ ನೀರನ್ನ ತರಬೇಕಾಗಿರುವಂತ ದುಸ್ಥಿತಿ ಈ ಸರ್ಕಾರಿ ಶಾಲೆ ಮಕ್ಕಳ ಇರುವಂತ ಶಾಲೆಯಲ್ಲಿ ಇರುವಂತದ್ದು. ನೀರೂ ಇಲ್ಲ, ಮೂಲ ಸೌಕರ್ಯಗಳಂತೂ ಇಲ್ಲವೇ ಇಲ್ಲ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಗ್ರಾಮದಲ್ಲಿರುವಂತ ಸರ್ಕಾರಿ ಶಾಲೆ ಇದು. ಕುಡಿಯೋ ನೀರಿಗಾಗಿ ಪರದಾಡ್ತಿದ್ದಾರೆ. ಬಿಸಿ ಊಟ ತಯಾರಿಸಬೇಕು ಅಂದ್ರೆ ಅಲ್ಲಿ ಸಿಬ್ಬಂದಿಗಳೇ ನೀರ್ ತರಬೇಕು ಇಲ್ಲಿಗೆ. ವಿದ್ಯಾರ್ಥಿಗಳಿಗೆ ಸರಿಯಾದ ಶಾಲಾ ಕೊಠಡಿ ವ್ಯವಸ್ಥೆ ಕೂಡ ಇಲ್ಲ. ಶಾಲಾ ಕೊಠಡಿಯಲ್ಲಿ ಟೈಲ್ಸ್, ಸಿಮೆಂಟ್, ನೆಲ ಯಾವುದು ಕೂಡ ಇಲ್ಲ. ಧೂಳಿನಲ್ಲೇ ವಿದ್ಯಾರ್ಥಿಗಳು ಪಾಠ ಕೇಳುವಂತ ದುಸ್ಥಿತಿ ಈ ಶಾಲೆಯಲ್ಲಿ ಇದೆ. ಒಂದ್ ಕಡೆ ನೀರು ಇಲ್ಲ, ಯಾವುದೇ ರೀತಿಯಾದಂತಹ ಒಂದು ಶಾಲೆಯಲ್ಲಿ ಕೂತ್ಕೊಂಡು ಮಕ್ಕಳು ಪಾಠ ಕಲಿಬೇಕು, ಮನಸ್ಥಿತಿ ಹುಟ್ಕೋಬೇಕು ಅನ್ನುವಂತ ಯಾವುದೇ ವ್ಯವಸ್ಥೆಗಳು ಈ ಶಾಲೆಯಲ್ಲಿ ಇಲ್ವೇ ಇಲ್ಲ. ಇನ್ನು ಬಿಸಿ ಊಟ ಏನಾದ್ರೂ ತಯಾರು ಮಾಡ್ಬೇಕು ಅಂದ್ರೆ ಅಲ್ಲಿನ ಸಿಬ್ಬಂದಿಗಳಿರ್ತಾರಲ್ಲ, ಅವರೇ ಎಲ್ಲಾದ್ರೂ ಹೋಗಿ ನೀರು ಹೊತ್ಕೊಂಡು ಬರ್ಬೇಕು, ಬಿಸಿ ಊಟ ತಯಾರಿಸ್ಕೊಡ್ಬೇಕು. ಅಂತ ದುಸ್ಥಿತಿ ಸರ್ಕಾರಿ ಶಾಲೆಯಲ್ಲಿ ಆಗಿರುವಂತದ್ದು. ನೀರಿನ ಕೊರತೆ ತುಂಬ ಇದೆ ನಮ್ಮ ಶಾಲೆಯಲ್ಲಿ. ನಮ್ಮ ಶಾಲೆಗೆ ನೀರನ್ನು ಒದಗಿಸಬೇಕಂತ ಕೇಳ್ತೇವೆ. ಮತ್ತು ಕ್ಲಾಸ್ ರೂಮ್ ಕೊರತೆಗಳು ಭಾಳ ಇದೆ. ಸುಮಾರು ಒಂದು 2-3 ಕ್ಲಾಸ್ಗಳಲ್ಲಿ ಎಲ್ಲ ಆ ಕಡೆ ಈ ಕಡೆ ಇದ್ದಾರೆ. 2-3 ಕ್ಲಾಸ್ ತುಂಬ ಕೊರತೆ ಇದೆ. ಈಗ ಇಲ್ಲಿ ಕ್ಲಾಸ್ ರೂಮ್ ಕಟ್ಟಿಸುವ ವ್ಯವಸ್ಥೆ ಬೇಕಾಗಿದೆ. ಮತ್ತು ನೀರಿಗಾಗಿ ತುಂಬ ಎಲ್ಲಿಂದ ದೂರದಿಂದ ನೀರನ್ನು ತಂದು ಇಡುತ್ತಿದ್ದಾರೆ ನಮಗೆಲ್ಲ. ಈಗ ನಮಗೆ ನೀರಿನ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ನೀರನ್ನು ಒದಗಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಇಲ್ಲೇ ಮತ್ತು ಅದಕ್ಕೆ ನೀರು ಎಲ್ಲಿಂದ ತರ್ತಾರೆ? ಬೇರೆ ಕಡೆಯಿಂದ ಬಾವಿಯಲ್ಲಿಂದ ನೀರಿನ ಕೊರತೆ ತುಂಬ. ಇನ್ನು ಈ ಒಂದು ಶಾಲೆಯಲ್ಲಿ ಇರುವಂತ ದುಸ್ಥಿತಿಗಳೇನಿದೆ, ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕೂತಿದ್ದಾರೆ. ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಕೂಡ ನೋ ಯೂಸ್ ಅಂತಿದ್ದಾರೆ ಸಿಬ್ಬಂದಿಗಳು. ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಅಥವಾ ಅಧಿಕಾರಿಗಳು ಬದುಕಿದಾರ ಸತ್ತಿದಾರ ಅಂತ ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಸರ್ಕಾರಿ ಶಾಲೆ ಹೇಳ್ಕೊಳಕ್ ಮಾತ್ರ. ಆದ್ರೆ ಅಲ್ಲಿ ಒಂದು ಕುಡಿಯೋಕೆ ನೀರಿಲ್ದೆ ಪರದಾಡ್ತಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು. ಕೂತ್ಕೊಂಡು ಪಾಠ ಕೇಳಬೇಕು ಅಂದ್ರೆ ಸರಿಯಾಗಿ ಕ್ಲಾಸ್ ರೂಮ್ ವ್ಯವಸ್ಥೆ ಇಲ್ಲ. ಅದ್ಯಾವುದೋ ಸಿಮೆಂಟ್ ಇರುವಂತ, ಮಣ್ಣಿರುವಂತ ಜಾಗದಲ್ಲಿ ಕೂತ್ಕೊಂಡು ಅಲ್ಲಿನ ಮಕ್ಕಳು ಪಾಠ ಕೇಳಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗಿದ್ರೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಶಿಕ್ಷಣ ಸಚಿವರೇ, ಅಧಿಕಾರಿಗಳೇ, ದಯವಿಟ್ಟು ಇದನ್ನೆಲ್ಲ ನೋಡ್ರಪ್ಪ, ಗಮನಿಸಿ. ಏನ್ ಮಾಡ್ತಾ ಇದ್ದೀರಾ? ನೀರಿಲ್ಲ ಅದೊಂದ್ ಕಡೆ, ಆದ್ರೆ ಮೂಲ ಸೌಕರ್ಯಗಳಂತೂ ಕೇಳಂಗೆ ಇಲ್ಲ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ವಡ್ರಾಳ ಗ್ರಾಮದ ಶಾಲೆ, ಸರ್ಕಾರಿ ಶಾಲೆಯಲ್ಲಿ ಇಂಥ ದುಸ್ಥಿತಿ ನಿರ್ಮಾಣ ಆಗಿರುವಂತದ್ದು.